ಬಡವರ ಬಂಧು ಧೀಮಂತ ನಾಯಕ INBCWFನ ರಾಜ್ಯ ಉಪಾಧ್ಯಕ್ಷರಾದ ಜಾಕೀರ್ ಹುಸೇನ್ ರವರ ಹುಟ್ಟುಹಬ್ಬದ ಆಚರಣೆಯನ್ನು ಭಾರತ್ ಜೋಡೋ ಭವನದಲ್ಲಿ ಕೇಕನ್ನು ಕತ್ತರಿಸುವ ಮೂಲಕ ಭೋಜನ ವ್ಯವಸ್ಥೆ ಮಾಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು, ಮುಖಂಡರು, ಸ್ನೇಹಿತರು, ಅಭಿಮಾನಿಗಳೆಲ್ಲ ಸೇರಿ ಜಾಕೀರ್ ಹುಸೇನ್ ರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. INBC ಬರ್ತ್ಡೇ ಬಾಯದಂತ ಜಾಕೀರ್ ಹುಸೇನ್ ಅವ್ರದ್ದು ಬರ್ತ್ಡೇ ಆಚರಣೆ ಕಾರ್ಯಕ್ರಮ KPC ಮಾಡ್ತಾಯಿದ್ವಿ. INBC ಇವತ್ತಿಂದ ಅವರಿಗೆ ಶುಭ ಕೊಡ್ತಾ ಇನ್ನೇ ಹೆಚ್ಚಿನ ದಿನಗಳಲ್ಲಿ ಅವರಿಗೆ ಶಕ್ತಿ ಕೊಡ್ತಾ ಕಾರ್ಮಿಕರ ಪರವಾಗಿ ಕಾಂಗ್ರೆಸ್ ಪಕ್ಷವಾಗಿ ಚಿತ್ರದುರ್ಗ ಹಾಗೆ ಇಡೀ ರಾಜ್ಯದಲ್ಲಿ ಸುತ್ತಿ ಕೆಲಸ ಮಾಡಲಿ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತಾ ಆ ಸಂದರ್ಭದಲ್ಲಿ ಶುಭ ಕೊಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಅದ್ದೂರಿಯಾಗಿ ಇವತ್ತು ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ಮುಸ್ಲಿಂ ಬಾಂಧವರಿಂದ ಕಾರ್ಮಿಕರ ವಿಭಾಗದಿಂದ ನಾಡಿನ ಎಲ್ಲ ಕಾರ್ಮಿಕರ ಪರವಾಗಿ ಇವತ್ತು ಅವರಿಗೆ ಜನ್ಮದಿನದ ಶುಭಾಶಯಗಳು. ನಮ್ಮ ರಾಜ್ಯ ಕಾಂಗ್ರೆಸ್ಸಿನ INBCW ಉಪಾಧ್ಯಕ್ಷರಾದ ಜಾಕೀರ್ ಹುಸೇನ್ ಅವರ ಜನ್ಮದಿನಾಚರಣೆ ಕಾಂಗ್ರೆಸ್ ಆಫೀಸ್ನಲ್ಲಿ ನಡೆಸ್ತಾ ಇರೋದಕ್ಕೋಸ್ಕರ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. WFನ ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ಜಾಕೀರ್ ಹುಸೇನ್ ಸರ್ ಅವರಿಗೆ ನಮ್ಮ INBCW ವತಿಯಿಂದ ಮತ್ತು ಎಲ್ಲ ರಾಜ್ಯ ಮತ್ತು ಎಲ್ಲ ಜಿಲ್ಲಾ ಎಲ್ಲ ತಾಲೂಕು ಮಟ್ಟದ ವತಿಯಿಂದ ಇವತ್ತು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ದೇವರು, ಆ ಭಗವಂತ ಅಲ್ಲ ಅವರಿಗಿನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಇವತ್ತು ನಮ್ಮ ಕಾರ್ಮಿಕರಿಗಾಗಿ ಇವತ್ತು ಅತಿ ಹೆಚ್ಚು ಇನ್ನೂ ಅವರು ಶ್ರಮ ಪಡಬೇಕು ಅಂತೇಳಿ ಈ ದಿವಸ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೌದು, ಇವತ್ತು ನಮ್ಮ ಚಿತ್ರದುರ್ಗದಲ್ಲಿ ಇವತ್ತೇನು ನಮ್ಮ ಬಡಗಿ ಕಾರ್ಮಿಕರು ಇದ್ದಾರೋ ಆ ಕಾರ್ಮಿಕರುಗಳಿಗೆ ಮನೆ ಕೊಡಿಸೋಂಥ ಕೆಲಸಗಳನ್ನು ಇವತ್ತು ನಮ್ಮ ಜಾಕೀರ್ ಹುಸೇನ್ ಸರ್ ಅವರು ಇವತ್ತು ಮಾಡಿದ್ದಾರೆ. ಅದು ಇವತ್ತು ಅವ್ರಿಗೊಂದು ಸೂರನ್ನು ಕೊಡಿಸೋಂಥ ಕೆಲಸ ಇವತ್ತು ಅದಾಗಿದೆ. ಹಾಗಾಗಿ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಈ ಹುಟ್ಟುಹಬ್ಬದ ಶುಭಾಶಯ ದಿವಸ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕದಿಂದ ಮೂಲೆಯಿಂದ ಕಾರ್ಮಿಕರು ಬಂದಿದ್ದಾರೆ. ದಿನೇಶ್ ಅವರು ಒಳ್ಳೆ ನಮ್ಮ ರಾಜ್ಯಾಧ್ಯಕ್ಷರು. ಆಮೇಲೆ ನಮ್ಮ ಅಕ್ರಮ್ ಭಾಷಾ ಇರ್ಬೋದು, ಇನ್ನು ಭಾಳ ಸುರೇಶ್ ಅಣ್ಣ ಇರ್ಬೋದು, ಎಲ್ಲ ಅವರು ಒಂದು ಇದು ನಾನು ಮಾಡಲ್ಲ, ಇದು ಅವರು ಮಾಡಲೇಬೇಕು ಅಂದರು. ಬರ್ತ್ಡೇ ನಾನು ಮಾಡಲ್ಲ. ಒಂದು ಸತಿ ಮಾಡಿದ್ದೆ, ನಮ್ಮ ಸುಮಿತ್ರಾ ಪ್ರಶಾಂತ್ ಅವ್ರ ನೇತೃತ್ವದಲ್ಲಿ ಮಾಡಿದ್ದೆ. ಈ ಸತಿ ಇವಾಗ ಏನೈತಂದರೆ ಎಲ್ಲರಿಗೂ ಆರೋಗ್ಯ ಕಾಪಾಡಿದ್ರಿ. ಆಮೇಲೆ ದೇವರು ದುಡ್ಡು ಕೊಡ್ತಾನೆ, ಎಲ್ಲ ಕಷ್ಟಪಡ್ತೀರ, ಆರೋಗ್ಯ ಒಂದು ನಿಮಗೆ ಕೈಯಾಗಿ ಇಟ್ಕೊಳ್ರಿ. ಈ ನೋಡ್ರಿ, ಹೋದ ಸತಿ ನಮಗೇನು ಕರೋನಾದಲ್ಲಿ ನಾವು ಏನೇನು ಆಗಿದ್ವಿ ಅಂತ ಎಲ್ಲರಿಗೂ ಗೊತ್ತೈತೆ. ಈ ಜಾತಿ ಭೇದ ಇಲ್ಲ ಇದ್ರಾಗೆಲ್ಲ. ಕರೋನಾದಲ್ಲಿ ಯಾರ್ಯಾರಿಗೆ ಏನಾಗೈತೆ ಆರೋಗ್ಯ ಒಂದು ಕಾಪಾಡ್ಕೊಳ್ರಿ ಅಂತ ನಾನು ಹೇಳ್ತೀನಿ ಈ ಭಾವನೆಯಲ್ಲಿ. ಆಮೇಲೆ ಕಾರ್ಮಿಕರಿಗೆ ನಿಯತ್ನಾಗೆ ಕೆಲಸ ಮಾಡಿರಿ, ಲೇಬರ್ ಕಾರ್ ಕೊಡಿಸ್ರಿ ನಿಯತ್ನಾಗೆ. ಅಂದರೆ ಯಾರು 1,000-2,000 ಇಸ್ಕೊಂಡು ಬಳಸ್ಕೊಂಡು ಅವರಿಗೆ ಸತಾಯಿಸ್ಬೇಡ್ರಿ. ಬಡವರು ಇದ್ದಾರೆ ಕಾರ್ಮಿಕರಿಗೆ, ಅವ್ರಿಗೆ ಒಳ್ಳೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ
ಏನು ಸಿಗ್ತತೆ ಸವಲತ್ತು ಕೊಡಿಸ್ರಿ ಅಂತ ಹೇಳಿ ಭಾವಿಸ್ತೀನಿ ಸರ್. ಇದಕ್ಕೆ ಕಾಂಗ್ರೆಸ್ ಗ್ಯಾರಂಟಿಗಳು ಮನೆ ತಲುಪ್ತಾ ಇದೆ, ಅದ್ರ ಬಗ್ಗೆ ಅಪಪ್ರಚಾರಗಳು ಮಾಡ್ತಾರೆ, ಏನು ಹೇಳ್ತೀರಿ ಸರ್? ಅವರು BJP ಇರೋದು ಏನೈತೆ ಅಂದರೆ ಅವ್ರದ್ದು ಇವಾಗ ಏನೇನು ಹೇಳಿ ಮತ್ತು ಅವರು ಅಧಿಕಾರದಲ್ಲಿ ಬಂದಿರೋದು, ಇಲ್ಲ ಅಂದರೆ ಅವ್ರು ಬರಲ್ಲ. ಇದು ಅವರು ಅದು ಅಷ್ಟೇ ಅವ್ರದ್ದು. ನಮ್ಮದು ನಾವು ಕೊಡೋದು ಕಾರ್ಮಿಕರದ್ದು ಏನೈತೆ 5 ಗ್ಯಾರಂಟಿ ಏನಿದ್ದಾವೆ ಮನೆ ಮನೆಗೆ ತಲುಪಿಸಿದ್ದೀವಿ. ಅವ್ರು ಏನೈತೆ ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳು ಹೇಳ್ಕೊಂಡು ಇದು ಮಾಡ್ತಿದ್ದಾರೆ.